ಹಲೋ ನಮಸ್ಕಾರ. ನಾನು ನಿಮಗೆ ಈ ವ್ಲಾಗಲ್ಲಿ ನಾವು ಕೊಯಂಬತ್ತೂರಲ್ಲಿ ಎಲ್ಲಿಗೆಲ್ಲ ಹೋದ್ವಿ, ಎಲ್ಲಿ ಸ್ಟೇ ಆಗಿದ್ವಿ ಅಂತ ಹೇಳ್ತೇನೆ. ನಾವು ನಮ್ಮ ರೈಲ್ವೆ ಸ್ಟೇಷನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ಲೇಸ್ ಸ್ನೋ ಡ್ರಾಪ್ ಅಂತ, ಇಲ್ಲಿ ನಾವು ಸ್ಟೇ ಆಗಿದ್ದು. ಇಲ್ಲಿ ನಾವು ಮಾರ್ನಿಂಗ್ ನಮಗೆ 12 ಚೆಕ್ ಇನ್ ಇದ್ದದ್ದು, ನೆಕ್ಸ್ಟ್ ಡೇ 11 ಚೆಕ್ ಔಟು. ಸೊ 24 ಅವರ್ಸ್ಗೆ ನಿಮಗೆ ಪೇ ಮಾಡಲಿಕ್ಕೆ ಇರೋದು 2200. ಬೆಳಿಗ್ಗೆ ಸ್ವಲ್ಪ ಬೇಗನೆ ಲಾಗಿನ್ ಆಗ್ತಿದೆ, ಸ್ವಲ್ಪ ಎಕ್ಸ್ಟ್ರಾ ಪೇಮೆಂಟ್ ಮಾಡಲಿಕ್ಕಿರ್ತದೆ. ರೂಮ್ ಎಲ್ಲ ಒಳ್ಳೇದುಂಟು, ಫೆಸಿಲಿಟಿ ಎಲ್ಲ ಒಳ್ಳೇದಿತ್ತು. ನೆಕ್ಸ್ಟ್ ನಾವು ಇಲ್ಲಿಂದ ಫ್ರೆಶ್ ಅಪ್ ಎಲ್ಲ ಆಗಿ ಮಧ್ಯಾಹ್ನ ಮೇಲೆ ಈಶಾ ಫೌಂಡೇಶನ್ ಹೋಗ್ಲಿಕ್ಕೆ ಇದ್ದದ್ದು ನಮಗೆ. ಸೊ ಬಿಸಿಲೆಲ್ಲ ಕಮ್ಮಿ ಇರಲಿ ಅಂತ ಮಧ್ಯಾಹ್ನ ಮೇಲೆ ನಂತರ ನಾವು ಈಶಾ ಫೌಂಡೇಶನ್ಗೆ ಹೋಗುವ ಅಂತ ಇದ್ದದ್ದು. ಮತ್ತೆ ನಾವು ಸ್ಟೇ ಆದ ರೂಮಿನಿಂದ ಈಶಾ ಫೌಂಡೇಶನ್ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇತ್ತು. ನಮಗೊಂದು 1 ಅವರ್ ಜರ್ನಿ ಇತ್ತು. ಫೈನಲಿ ನಾವು ಕೂಡ ಬಂದು ರೀಚ್ ಆದ್ವಿ ಈಶಾ ಫೌಂಡೇಶನ್ಗೆ. ಇಲ್ಲಿನ ವಾತಾವರಣ, ಇಲ್ಲಿನ ವೈಬ್ ಎಲ್ಲ ಪೀಸ್ಫುಲ್ ಆಯ್ತಾ. ಈ ಈಶಾನ ಸ್ಟ್ಯಾಚು ನೋಡಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ಪೀಸ್ಫುಲ್, ಒಂದು ಪಾಸಿಟಿವ್ ವೈಬ್ ಕೊಡ್ತದೆ. ಇನ್ನು ಈಶಾನ ಸ್ಟ್ಯಾಚು ಇಂದ ಮೇನ್ ಟೆಂಪಲ್ಗೆ ಹೋಗೋದಾದ್ರೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕು, ಇಲ್ಲದಿದ್ದರೆ ನಾವು ಎತ್ತಿನ ಗಾಡಿ ರೈಡ್ ಕೂಡ ಪ್ರಿಪೇರ್ ಮಾಡ್ಬೋದು. ನಾವು ಎತ್ತಿನ ಗಾಡಿಯಲ್ಲೇ ಹೋದ್ವಿ. ಅಲ್ಲಿ ಮತ್ತೆ ನೀವು ಇನ್ನು ಮೇನ್ ಟೆಂಪಲ್ಗೆ ಫೋನ್ ಎಲ್ಲ ಅಲೌಡ್ ಇಲ್ಲ, ಅಲ್ಲೇ ಎಲ್ಲ ಸೆಕ್ಯೂರಿಟಿ ಎಲ್ಲ ಉಂಟು, ನಮ್ಮ ಫೋನ್ ಅವರೇ ಸೇಫ್ ಆಗಿರ್ತಾರೆ. ಇನ್ನು ಈ ಲೈಟ್ ಶೋ ಅಂತೂ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಎಕ್ಸಾಕ್ಟ್ಲಿ 7 ಇಂದ ಒಂದು 15 ಮಿನಿಟ್ಸ್ ಉಂಟು. ಇದಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತಾ. ನಾವಂತೂ ಮೇನ್ ಟೆಂಪಲ್ ಇಂದ ಲೈಟ್ ಶೋ ನೋಡ್ಲಿಕ್ಕೆ ಓಡಿಕೊಂಡು ಬಂದಿದ್ದೇವೆ. ಇನ್ನು ಈಶಾಗೆ ಹೋದಾದ್ಮೇಲೆ ಇದನ್ನು ಮಿಸ್ ಮಾಡಲೇಬಾರ್ದು. ನನಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನು ಇಲ್ಲಿಂದ ಎಲ್ಲಿಗೆಲ್ಲ ಹೋದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೇನೆ. ಅಲ್ಲಿವರೆಗೆ ಎಲ್ರಿಗೂ ಬೈ ಬಾಯ್.